ಉಡುಪಿಯಲ್ಲಿ ಮರೀನಾ ಯೋಜನೆಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಪಡುಕೆರೆ ತೀರದಲ್ಲಿ ಮರೀನಾ ನಿರ್ಮಾಣಕ್ಕೆ ಸರ್ಕಾರ ಪ್ಲಾನ್ ಮಾಡಿತ್ತು. ಶಾಸಕ ರಘುಪತಿ ಭಟ್ ನೇತೃತ್ವದಲ್ಲಿ ಮರೀನಾ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಈ ಒಂದು ಯೋಜನೆಗೆ ಉಡುಪಿಯಲ್ಲಿ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರೀನಾ ನಿರ್ಮಾಣ ಆಗ್ತಾ ಇದೆ. ಪುಣೆಯ CWPRS ಸಂಸ್ಥೆಗೆ ವರದಿ ತಯಾರಿಸಲು ಈಗ ಆಲ್ರೆಡಿ ಆದೇಶವನ್ನ ಕೂಡ ಕೊಡಲಾಗಿದೆ. ಮರೀನಾ ನಿರ್ಮಾಣವಾದರೆ ಬೃಹತ್ ಹಡಗು ಕೂಡ ತಂಗಲಿದೆ. 4 ಕಿಲೋಮೀಟರ್ ಉದ್ದದ ಮರೀನಾ ನಿರ್ಮಾಣದ ಯೋಜನೆ ಸಿದ್ಧ ಆಗಿದೆ. ನೌಕೆಗಳನ್ನು ದುರಸ್ತಿ ಮಾಡಲು ಮರೀನಾದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಮರೀನಾ ನಿರ್ಮಾಣವಾದರೆ ಹೋಟೆಲ್ಗಳು ಕೂಡ ಅಲ್ಲಿ ತಲೆ ಎತ್ತುತ್ತವೆ. ಮರೀನಾ ನಿರ್ಮಾಣಕ್ಕೆ ಮೀನುಗಾರರು ಭಾರೀ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಾರು 4 ಕಿಲೋಮೀಟರ್ ಉದ್ದದ ಮರೀನಾವನ್ನ ನಿರ್ಮಾಣ ಮಾಡೋದಕ್ಕೆ ಯೋಜನೆ ಸಿದ್ಧ ಆಗಿದೆ. ನೌಕೆಗಳನ್ನು ದುರಸ್ತಿ ಮಾಡಲು ಮರೀನಾದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಒಂದು ವೇಳೆ ಈ ಒಂದು ಯೋಜನೆ ಕೈಗೊಂಡಿದೆ ಆದಲ್ಲಿ ಮರೀನಾದಲ್ಲಿ ಹೋಟೆಲ್ಗಳು ಕೂಡ ತಲೆ ಎತ್ತಲಿವೆ. ಹೀಗಾಗಿ ಮೀನುಗಾರರು ಈ ಒಂದು ಯೋಜನೆಗೆ ಭಾರೀ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಜನೆ ಈ ಕೂಡಲೇ ಸರ್ಕಾರ ಕೈ ಬಿಡಬೇಕು ಅಂತ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮರೀನಾ ಆರಂಭ ಆದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಮೀನುಗಾರರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಯೋಜನೆಯನ್ನ ಇಲ್ಲಿಗೆ ಕೈ ಬಿಡಬೇಕು. ಒಂದ್ ವೇಳೆ ಈ ಯೋಜನೆಯನ್ನ ಕೈ ಬಿಟ್ಕೊಂಡ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮರೀನಾ ನಿರ್ಮಾಣಕ್ಕೆ ಇದೀಗ ಮೀನುಗಾರರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಉಡುಪಿಯಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಸುಮಾರು 800 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಇದು. ಪುಣೆಯ CWPRC ಸಂಸ್ಥೆಗೆ ವರದಿ ತಯಾರಿಸೋದಕ್ಕೂ ಕೂಡ ಇದೀಗ ಸರ್ಕಾರ ಆದೇಶವನ್ನ ಕೊಟ್ಟಿರುವಂಥದ್ದು. ಇಲ್ಲಿ ಬೃಹತ್ ಹಡಗುಗಳು ತಂಗ್ತವೆ ಒಂದು ವೇಳೆ ಮರೀನಾ ನಿರ್ಮಾಣ ಆದ್ರೆ. 4 ಕಿಲೋಮೀಟರ್ ಉದ್ದದ ಮರೀನಾ ಯೋಜನೆಗೆ ನಿರ್ಮಾಣಕ್ಕೆ ಇದೀಗ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಆದ್ರೆ ಇದಕ್ಕೆ ಮೀನುಗಾರರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವರ ಯೋಜನೆ ಏನುಂಟು ಅಂತ ಹೇಳಿದರೆ ನಾವು ಮೊನ್ನೆ ಕೇಳಿದ್ದೇವೆ, MLA ಅವರಲ್ಲಿ DC ಅವರಲ್ಲಿ ಕೇಳಿದ್ದೇವೆ. ಆವಾಗ ಅವರು ಈ ನಮ್ಮ ಬ್ರೇಕ್ ವಾಟರ್ ಉಂಟು ಪಡುಕರೆಯಿಂದ ಹೋದದ್ದು, ಆ ಬ್ರೇಕ್ ವಾಟರ್ಗೆ ಜಾಯಿಂಟ್ ಆಗಿ ನಮ್ಮಲ್ಲಿ ಈ ಇದುಂಟಲ್ಲ ಲೈಟ್ ಹೌಸ್ ಇದ್ದ ಆ ಕಲ್ಲು ಅದಕ್ಕೆ ಜಾಯಿಂಟ್ ಮಾಡ್ತಾರೆ. ಜಾಯಿಂಟ್ ಮಾಡೋ ಯೋಜನೆ. ಆಗ ಜಾಯಿಂಟ್ ಮಾಡಿದ್ದು ಏನಾಗಬಹುದು, ಮೀನುಗಾರನಾಗಿ ಅನುಭವಿಯಾಗಿ ನಾನು ಹೇಳೋದು ಇಷ್ಟೇ, ಜಾಯಿಂಟ್ ಮಾಡಿದ್ದೆ 3 ಕಡೆ ಪಾಲಾಗಿ ಹೋಗುವ ನೀರಿನ ಒತ್ತಡ. ಈಗ ಮಳೆಗಾಲದಲ್ಲಿ ನೀರಿನ ಒತ್ತಡ ಜೋರುಂಟು. ಆವಾಗ ಈ ಪಾಲಾಗಿ ಹೋಗುವ ನೀರು ಲೈಟ್ ಹೌಸಿನ ಆ ಕಲ್ಲುಂಟಲ್ಲ ಅದರ ಈಚೆ ಒಂದು ಪಡ್ಲಾಗಿ ಹೋಗುವ ದಾರಿ ಉಂಟು, ಅಲ್ಲಿ ಕಟ್ಟಾಗ್ತದೆ. ಅದು ಕಟ್ಟಾದ ಕೂಡಲೇ ಆ ಒತ್ತಡ ನೇರವಾಗಿ ನಮ್ಮ ಮೇಯ್ನ್ ಈ ಕಲ್ಲಿನ ಆಚೆ ಸರ್ವೋತ್ತರ ಪಡ್ಲಾಗೆ ಬೀಳ್ತದೆ. ಈ ಮರೀನಾ ಮಾಡುವಾಗ ಇವರು ಒಂದು ಕಡೆಯಿಂದ ಬ್ರೇಕ್ ವಾಟರ್ನ ಕಂಟಿನ್ಯೂ ಮಾಡಿಕೊಂಡು ಆ ದ್ವೀಪಕ್ಕೆ ಸೇರಿಸ್ಬಿಡ್ತಾರೆ. ಆಗ ಒಂದು ಕಡೆ ನೀರು ಹೋಗುವಂಥದ್ದು ಬ್ಲಾಕ್ ಆಗಿಬಿಡ್ತದೆ. ಯಾವಾಗ ನಾವು ಪ್ರಕೃತಿಗೆ ವಿರುದ್ಧವಾಗಿ ನಡೆದಾಗ ಈ ನಡೆಯುವಂಥ ಕೆಲಸ ಇದು. ಹಾಗಾಗಿ ಈ ಒಂದು ಕಡೆ ಬ್ರೇಕ್ ವಾಟರ್ಗೆ ಅಲ್ಲಿಗೆ ನಾವು ತಡೆ ಹೊಡ್ಡಿದಾಗ ಒಂದು ಕಡೆ ಹೋಗುವಂಥ ನೀರಿಗೆ ಅಲ್ಲಿನ ಕರೆಂಟ್ ಏನಿದೆ, ನೀರಿನ ಒಳಹರಿವು ಏನಿದೆ, ಅದು ವಿಪರೀತ ಜಾಸ್ತಿಯಾಗಿ ಅಲ್ಲಿ ಬೋಟುಗಳು ಒಳಗಿಂದ ಹೊರಗೆ ಅಥವಾ ಹೊರಗಿಂದ ಒಳಗೆ ಅದು ಹೋಗಲಿಕ್ಕೆ ತೀರಾ ಕಷ್ಟ ಆಗುವಂಥ ಸಂಗತಿ. ಒಟ್ಟು ಮೀನುಗಾರಿಕೆಗೆ ಬಹಳ ದೊಡ್ಡ ಹೊಡೆತ ಇದು ಒಂದು ಮಾತ್ರ ಅಲ್ಲ, ಇಲ್ಲಿ ಆ ದ್ವೀಪಗಳಲ್ಲಿ ನಾವು ಆರಾಧನೆ ಮಾಡ್ಕೊಂಡು ಬರ್ತಾ ಇರುವಂಥ ಶಕ್ತಿಗಳಿದ್ದಾವೆ, ಅದಕ್ಕೂ ಅಪಚಾರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಜಿಲ್ಲಾಧಿಕಾರಿಗಳೇ ಹೇಳಿರುವ ಹಾಗೆ ಕೊಚ್ಚಿಯಲ್ಲಿರುವುದು ಏಕೈಕ ಮರೀನಾ, ಅಲ್ಲಿಗಿಂತ ಬಹಳ ದೊಡ್ಡದನ್ನು ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಚ್ಚಿ ಅದೇ ಪಾಯಿಂಟಿಂದ ನಮಗೆ ಸ್ಪಷ್ಟ ಆಗಿಬಿಡುತ್ತೆ. ಯಾಕಂದರೆ ಕೊಚ್ಚಿಯಲ್ಲಿರುವಂಥ ಮರೀನಾ ಕೇವಲ 34 ಯಾಚಿಗಳು, ಸಣ್ಣ ಸಣ್ಣ ಬೋಟುಗಳನ್ನು, ಯಾಚ್ ಅಂದರೆ ಸಣ್ಣ ಬೋಟ್ ಅದನ್ನು ನಿಲ್ಲಿಸಲಿಕ್ಕೆ ಅದಕ್ಕೆ 2 ಕಿಲೋಮೀಟರ್ನಷ್ಟು ಜಾಗವನ್ನು ಅವರು ತಗೊಂಡಿದ್ದಾರೆ.